ಆತ್ಮೀಯರೇ ನಮಸ್ಕಾರ. ಹಸಿರು ಹೊನ್ನು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ವಿಜೇಂದ್ರ ಅಥಣಿಕರ್. ನಮ್ಮ ಇಂದಿನ ಅತಿಥಿ ಶ್ರೀಮತಿ ಹಿಮವತಿ ಭಟ್ ಅವರು, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಯಲ್ಲಾಪುರ ಉಪವಿಭಾಗ. ಅವರ ಇಂದಿನ ಮಾತುಕತೆಯ ವಿಷಯ ಈ ಅರಣ್ಯ ಇಲಾಖೆಯಲ್ಲಿ ಮತ್ತು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರದಲ್ಲಿ ಇರುವಂತಹ ಕೆರಿಯರ್ ಆಪ್ಷನ್ಸ್, ಏನೆಲ್ಲ ಅವಕಾಶಗಳು ಇದೆ ಮತ್ತು ಆ ಅವಕಾಶಕ್ಕಾಗಿ ಏನೆಲ್ಲ ತಯಾರಿಗಳನ್ನು ಮಾಡಬೇಕು ಅನ್ನೋದು ಇವತ್ತು ಅವರ ಜೊತೆಗಿನ ಮಾತುಕತೆಯ ವಿಷಯ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸಾಮಾನ್ಯ ಬಹಳ ಫ್ಯಾಸಿನೇಟಿಂಗ್ ಆಗಿ ಕಾಣಿಸುವಂತಹ ಕ್ಷೇತ್ರ ಇದು. ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಎಲ್ಲರಿಗೂ ಒಂಥರ ಅರಣ್ಯದ ಬಗ್ಗೆ, ಅಲ್ಲಿ ಬೆಳೆಯುವಂತಹ ಗಿಡ ಮರಗಳ ಬಗ್ಗೆ, ಪ್ರಾಣಿ ಪಕ್ಷಿಗಳ ಬಗ್ಗೆ ಒಂದು ಆಸಕ್ತಿ ಎಲ್ಲ ಮಕ್ಕಳಿಗಿರುತ್ತೆ. ಬೆಳೀತಾ ಬೆಳೀತಾ ಅದು ಸ್ವಲ್ಪ ಬದಲಾಗ್ತಾ ಹೋಗುತ್ತೆ ಇವತ್ತಿನ ಮಾಡರ್ನ್ ವರ್ಲ್ಡಲ್ಲಿ. ಆದರೆ ಆ ಕ್ಷೇತ್ರಕ್ಕೆ ಬರಬೇಕು ಅಂತ ಆಸೆ ಇಟ್ಕೊಂಡಿರೋರಿಗೆ ಏನೆಲ್ಲ ಕೆರಿಯರ್ ಆಪ್ಷನ್ಸ್ ಇದೆ ಮೇಡಮ್? ಅರಣ್ಯ ಇಲಾಖೆಗೆ ಸೇರಬೇಕು ಅಂತ ಹೇಳಿದ್ರೆ ವಿವಿಧ ಹುದ್ದೆಗಳು ಅರಣ್ಯ ವೀಕ್ಷಕರಿಂದ ಸೇರಿ ಉಪವಲಯ ಅರಣ್ಯಾಧಿಕಾರಿಗಳು, ವಲಯ ಅರಣ್ಯಾಧಿಕಾರಿಗಳು, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಹಾಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಂದ ಹಿಡಿದು ಇಲಾಖೆಯ ಮುಖ್ಯಸ್ಥರು, ಈ ಎಲ್ಲ ಹುದ್ದೆಗಳಿಗೆ ಅದರದ್ದೇ ಆದಂಥ ಒಂದು ಏನು ಕ್ವಾಲಿಫಿಕೇಷನ್ಸ್ ಇದೆ, ಅದನ್ನು ನಾವು ಪಡ್ಕೋಬೇಕಾಗತ್ತೆ. ಈ ಕ್ವಾಲಿಫಿಕೇಷನ್ಸ್ ಅರಣ್ಯ ವೀಕ್ಷಕರಿಗೆ ಯಾವುದೇ ಒಂದು 10th ಪಾಸ್ ಆದರೆ ಸಾಕಾಗಿರುತ್ತೆ. ಅದರ ನಂತರ ಬರುವಂಥದ್ದು ಬೀಟ್ ಫಾರೆಸ್ಟರ್ ಹುದ್ದೆಗಳಿಗೆ PUC ಸೈನ್ಸ್ ಆಗಿರಬೇಕು. ಅದರ ನಂತರದಲ್ಲಿ ಉಪವಲಯ ಅರಣ್ಯಾಧಿಕಾರಿಗಳ ಹುದ್ದೆಗಳಿಗೆ ಸೈನ್ಸ್ ಗ್ರ್ಯಾಜುಯೇಷನ್ ಆಗಿರಬೇಕು. ಯಾವುದೇ ಸೈನ್ಸ್ ಗ್ರ್ಯಾಜುಯೇಷನ್ ಆಗಬೇಕು. ಅದರ ನಂತರದಲ್ಲಿ ವಲಯ ಅರಣ್ಯಾಧಿಕಾರಿಗಳು ಅದಕ್ಕೂ ಸಹಿತ ಸೈನ್ಸ್ ಗ್ರ್ಯಾಜುಯೇಷನ್ ಬೇಕು. ಅದರದ್ದೇ ಆದಂಥ ಒಂದು ಪರೀಕ್ಷೆಗಳಿದೆ. ಇವೆಲ್ಲ ಹುದ್ದೆಗಳಿಗೂ ಸಹಿತ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ. ಈ ಎಕ್ಸಾಮ್ಸ್ಗಳನ್ನ ಪಾಸ್ ಮಾಡಬೇಕು. ಅದಾದಮೇಲೆ ಇಲಾಖೆಗೆ ಸೇರ್ಕೋಬೋದು. ಕಾಡಿನ ಮಧ್ಯೆ ಹುಟ್ಟಿ ಬೆಳೆದಿರುವಂತಹ ಎಷ್ಟೋ ನಮ್ಮಲ್ಲಿ ಜನ ಇದ್ದಾರೆ. ಯಾಕಂತಂದರೆ ಅವರ ಸುತ್ತಮುತ್ತಲೂ ಅವರ ಪರಿಸರ, ಅವರ ಜಿಯೋಗ್ರಫಿ ಸುತ್ತಮುತ್ತಲೂ ಕಾಡು, ಬೆಟ್ಟ, ಇದ್ರ ಮಧ್ಯೆನೇ ಬೆಳೆದಂಥವ್ರು. ಅವರಿಗಿರುವಂಥ ಪ್ರಾಕ್ಟಿಕಲ್ ನಾಲೆಜನ್ನು ಅರಣ್ಯ ಇಲಾಖೆ ಬಳಸ್ಕೊಳ್ಳುತ್ತಾ? ಖಂಡಿತ. ಈ ಎಲ್ಲ ಹುದ್ದೆಗಳಿಗೆ ಏನು ನಮ್ಮ ಕ್ವಾಲಿಫಿಕೇಷನ್ಸಲ್ಲಿ ನಾವು ಏನು ಕಲ್ತಿರ್ತೀವಿ, ಇದರ ಜೊತೆಯಲ್ಲಿ ಅರಣ್ಯ ಜ್ಞಾನವೂ ಅಷ್ಟೇ ಅಗತ್ಯ ಇದೆ. ಯಾಕೆ ಸೈನ್ಸ್ ಗ್ರ್ಯಾಜುಯೇಷನ್ ಬೇಕು ಅಂತ ಹೇಳ್ತಾರೆ ಅನ್ನೋದಕ್ಕೆ ಅದೇ ಕಾರಣ. ನಮ್ಮ ಸುತ್ತಮುತ್ತಲಿನ ಏನು ಪರಿಸರ ಇದೆ ಇದನ್ನು ನಾವು ಸೂಕ್ಷ್ಮವಾಗಿ ತಿಳ್ಕೊಂಡಿರಬೇಕು. ಯಾಕಂದರೆ ಅದ್ರ ಮಧ್ಯದಲ್ಲೇ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದಾಗಿ ಈ ಒಂದು ಜ್ಞಾನ ಏನಿದೆ ಅದು ಅಗತ್ಯ ಇದೆ. ಜೊತೆಯಲ್ಲಿ ಈ ಏನು ಇದು ಯಾವ ಹುದ್ದೆಗಳಿಗೂ ಅಲ್ಲದೆ ನಾವು ಏನು ಇಲಾಖೆಗೆ ಸೇರಬೇಕಾದ್ರೆ ಇದಿಷ್ಟು ಹುದ್ದೆಗಳು ಬೇಕು. ಅದ್ರ ಹೊರತುಪಡಿಸಿ ನ್ಯಾಚುರಲಿಸ್ಟ್ ಆಗಿ ಕೆಲಸ ಮಾಡಬಹುದು. ಅರಣ್ಯ ಜ್ಞಾನ ಅಥವಾ ಯಾವ ಡಿಗ್ರಿ ಇಲ್ಲ, ಇದ್ಯಾವುದು ಬೇಕಾಗಿಲ್ಲ. ಅದಿಲ್ಲದೇನೆ ತನಗೆ ಸ್ವಲ್ಪ ಪರಿಸರದ ಬಗ್ಗೆ ಕಾಳಜಿ ಇದೆ, ಇದ್ರ ಬಗ್ಗೆ ನಾನು ತಿಳ್ಕೊಳ್ಳೋ ಆಸಕ್ತಿ ಇದೆ, ಕೆಲವು ಪ್ರಾಣಿ ಪಕ್ಷಿಗಳನ್ನ ನಾನು ತಿಳ್ಕೊಂಡಿದ್ದೇನೆ, ಇದ್ರ ಬಗ್ಗೆ ನಾನು ಮುಂದೆ ಇನ್ನೂ ಹೆಚ್ಚಿನಾಗಿ ಇದನ್ನ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ನ್ಯಾಚುರಲಿಸ್ಟ್ ಆಗಿ ಜಾಯಿನ್ ಆಗ್ಬೋದು. ಟ್ರೆಕ್ ಗೈಡ್ಸ್ ಇದ್ದಾರೆ ನಮ್ಮಲ್ಲಿ ಇಲಾಖೆಯಲ್ಲಿ, ಟ್ರೆಕ್ ಗೈಡ್ಸ್ ಆಗಿ ಸೇರ್ಕೋಬಹುದು. ಇವೆಲ್ಲ ಅರಣ್ಯದ ಒಂದು ಸಣ್ಣ ಜ್ಞಾನ ಇದ್ರೆ ಸಾಕು. ಆ ಒಂದು ಸೂಕ್ಷ್ಮವಾಗಿ ಅರಣ್ಯ ಪರಿಸರವನ್ನ, ಸುತ್ತಮುತ್ತಲಿನ ಪರಿಸರವನ್ನ ನೋಡುವಂತ ಒಂದು ಸೂಕ್ಷ್ಮತೆ ಇದ್ರೆ ಈ ಎಲ್ಲ ಹುದ್ದೆಗಳಿಗೆ ಸೇರ್ಕೋಬಹುದು. ಓಕೆ. ಶೈಕ್ಷಣಿಕವಾಗಿ ಯೋಚನೆ ಮಾಡ್ಬೇಕಂತಂದ್ರೆ ನೀವು ಹೇಳಿದಂಥದ್ದು ಸೈನ್ಸ್ ಡಿಗ್ರಿ ಬೇಕು ಅಂತ. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಇರುವಂತಹ ಕೋರ್ಸ್ಗಳೇನಾದರೂ ಇದೆಯಾ? ಅಂದರೆ ಈ ಕ್ಷೇತ್ರಕ್ಕೆ ಬರಬೇಕಂದ್ರೆ ಈ ಕೋರ್ಸ್ಗಳನ್ನು ಮಾಡಿದ್ರೆ ಸುಲಭ ಬರೋದಕ್ಕೆ ಅನ್ನುವಂಥದ್ದು. ಈಗ ಒಂದು ಅರಣ್ಯ ಶಾಸ್ತ್ರದಲ್ಲಿ ನಾವು ಗ್ರಾಜುಯೇಷನ್ ಇದೆ, ಡಿಗ್ರಿ ಇದೆ. ಇದಕ್ಕಾಗಿ 3 ಕಾಲೇಜ್ ಇದೆ ನಮ್ಮ ಸ್ಟೇಟಲ್ಲಿ. ರಾಜ್ಯದಲ್ಲಿರುವಂಥದ್ದು 2 ಏನು ಯೂನಿವರ್ಸಿಟೀಸ್ ಇದೆ, 3 ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಧಾರವಾಡ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬ್ಯಾಂಗ್ಳೂರ್, GKVK ಕ್ಯಾಂಪಸ್ ಏನಿದೆ, ಹಾಗೆ ಶಿವಮೊಗ್ಗ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಏನಿದೆ. ಈ 3 ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಒಂದು ಅಡಿಯಲ್ಲಿ 3 ಕಾಲೇಜುಗಳಿದೆ. ಒಂದು ಶಿರ್ಸಿಯಲ್ಲಿದೆ, ಒಂದು ಪೊನ್ನಂಪೇಟೆಯಲ್ಲಿದೆ, ಒಂದು ಶಿವಮೊಗ್ಗದಲ್ಲಿದೆ. ಈ 3 ಕಾಲೇಜುಗಳಲ್ಲಿ ಅರಣ್ಯ ಶಾಸ್ತ್ರದ ಬಗ್ಗೆನೇ ಗ್ರ್ಯಾಜುಯೇಷನ್ ಇದೆ, PG ಇದೆ, ಇದರಲ್ಲಿ PhDs ಇದೆ. ಇದೆಲ್ಲದನ್ನು ಪಡ್ಕೋಬೋದು. ಈ ರೀತಿಯಲ್ಲಿ ಒಂದು ಏನು ಅರಣ್ಯ ಶಾಸ್ತ್ರದಲ್ಲಿ ಏನು ಡಿಗ್ರಿ ಮಾಡಿದವರಿದ್ದಾರೆ ಅವರಿಗೆ ಈ ಏನು ವಲಯ ಅರಣ್ಯಾಧಿಕಾರಿ ಹುದ್ದೆಗೆ, ಉಪವಲಯ ಅರಣ್ಯಾಧಿಕಾರಿ ಹುದ್ದೆಗೆ 50% ರಿಸರ್ವೇಷನ್ಸ್ ಇದೆ. ಸೀಟ್ಸಲ್ಲಿ ಎಷ್ಟು ವೇಕೆನ್ಸಿ ಇದೆ ಅದರಲ್ಲಿ 50% ರಿಸರ್ವೇಷನ್ಸ್ ಇರುತ್ತೆ. ಓಕೆ. ಸಾಮಾನ್ಯವಾಗಿ ಇದನ್ನ ಮಾಡಿದ ನಂತರ ಅಲ್ಲಿ ಸಿಗುವಂಥ ಪ್ರಾಕ್ಟಿಕಲ್ ನಾಲೆಜ್, ನೀವು ಹೇಳಿದ್ರಿ ಅಗ್ರಿಕಲ್ಚರ್ ರಿಲೇಟೆಡ್ ಯೂನಿವರ್ಸಿಟಿ ಆಗಿರೋದ್ರಿಂದ ಒಂದು ಸಸ್ಯ ಪ್ರಭೇದದ ಬಗ್ಗೆ ತಿಳುವಳಿಕೆ ಬರುತ್ತೆ.
ಪ್ರಾಣಿ ಪ್ರಭೇದದ ಬಗ್ಗೆ ತಿಳುವಳಿಕೆ ಪಡ್ಕೋಬೇಕು ಅಂತಂದ್ರೆ ಅದಕ್ಕೂ ಕೋರ್ಸ್ಗಳಿದೆಯಾ ಅಥವಾ ಅದಕ್ಕೆ ಪ್ರಾಕ್ಟಿಕಲ್ ನಾಲೆಜ್ ಮುಖ್ಯನಾ? ಫಾರೆಸ್ಟ್ರಿ ಅಂತ ಏನೋ ಒಂದು ಗ್ರಾಜುಯೇಷನ್ ಇದೆ, ಇದರಲ್ಲಿ ಪ್ರತಿಯೊಂದನ್ನು ಕಲಿಸಿರ್ತಾರೆ. ಸೂಕ್ಷ್ಮಾಣುಗಳಿಂದ ಬ್ಯಾಕ್ಟೀರಿಯಾ, ವೈರಸ್, ಸ್ಮಾಲ್ ಏನು ನಮ್ಮ ಲೋವರ್ ಬಾಟ್ನೀಸ್, ಲೋವರ್ ಝುವಾಲಜಿ ಎಲ್ಲದರಿಂದ ಹಿಡಿದು ಮರಗಳ ತನಕನೂ ನಮಗೆ ಅದರಲ್ಲಿ ಎಲ್ಲ ಕೋರ್ಸಸ್ ಅಲ್ಲಿ ಕವರ್ ಆಗಿರುತ್ತೆ. ಜೊತೆಯಲ್ಲಿ ಈ ಏನು ಕೃಷಿ ಇದೆ ಆ ಒಂದು ಸೆಮಿಸ್ಟರ್ ಅಲ್ಲಿ ಆ ಒಂದು ಕೋರ್ಸ್ ಸಹ ಇರುತ್ತೆ. ಅದರಲ್ಲಿ ಕೃಷಿಯ ಜ್ಞಾನನೂ ಬೇಕು, ಅರಣ್ಯ ಒಂದು ಸಮಗ್ರ ಒಂದು ವಿಷಯ ಇದು. ಹಾಗಾಗಿ ನಾವು ಬರೀ ಮರಗಳೋ ಇನ್ಯಾವುದೋ ಒಂದು ಪ್ರಾಣಿನೋ ಪಕ್ಷಿನೋ ಕೀಟವೋ ಇದೊಂದನ್ನೇ ನಾವು ನೋಡೋಕ್ಕೆ ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅಥವಾ ಅದರ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನುಷ್ಯನಿಂದ ಹಿಡಿದು ಪ್ರತಿಯೊಂದು ಜೀವಿ ಏನು ಈ ಭೂಮಿ ಮೇಲಿದೆ ಇವೆಲ್ಲವೂ ಒಂದು ಈ ಪರಿಸರದ ಒಂದು ಭಾಗ. ಹಾಗಾಗಿ ಇವೆಲ್ಲವನ್ನ ಸಮಗ್ರವಾಗಿ ಈ ಒಂದು ಫಾರೆಸ್ಟ್ರಿ ಅಂತ ಏನು ಅರಣ್ಯ ಶಾಸ್ತ್ರದ ಒಂದು ಕಾಲೇಜ್ ಇದೆ ಇದರಲ್ಲಿ ಪ್ರತಿಯೊಂದನ್ನು ಕವರ್ ಮಾಡ್ತಾರೆ. ಹೊರತುಪಡಿಸಿ ಬೇರೆ ಗ್ರಾಜುಯೇಷನ್ಸ್ ಅಲ್ಲೂ ಈ ಸೈನ್ಸ್ ಗ್ರಾಜುಯೇಷನ್ಸ್ ಕೇಳೋ ಅಂಥದ್ದೇ ಆ ಕಾರಣಕ್ಕಾಗಿ. ಇದರಲ್ಲಿ ಇವೆಲ್ಲ ಈ ಜೀವಿಗಳ ಬಗ್ಗೆ ಒಂದೊಂದು ಇದರಲ್ಲಿ ವಿಭಾಗಗಳಲ್ಲಿ ಒಂದೊಂದನ್ನು ಕವರ್ ಮಾಡಿರ್ತಾರೆ ಅನ್ನೋ ಕಾರಣಕ್ಕಾಗಿ ಸೈನ್ಸ್ ಗ್ರಾಜುಯೇಷನ್ ಬೇಕು ಈ ಒಂದು ಇಲಾಖೆಗೆ ಸೇರ್ಲಿಕ್ಕೆ ಅನ್ನೋವಂಥ ಒಂದು ನಿಯಮವನ್ನು ಮಾಡಿದ್ದಾರೆ. ಓಕೆ, ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ಸ್ ಹೇಗಿರುತ್ತೆ ಅಂದರೆ ಅಫ್ಕೋರ್ಸ್ ಥಿಯರಾಟಿಕಲ್ ನಾಲೆಜ್ ಕಲಿಸೋದು ಬೇರೆ, ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ಗೆ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿ ಅಥವಾ ಫಾರೆಸ್ಟಿಗೆ ಕರ್ಕೊಂಡು ಹೋಗಿ ಈ ರೀತಿಯಾಗಿ ಕಲಿಸುವಂತಹ ಪದ್ಧತಿಗಳಿರುತ್ತೆ. ಹೌದು, ಫಾರೆಸ್ಟ್ರಿ ಏನು ಕೋರ್ಸ್ ಇದೆ ಅದು ಪ್ರಾಕ್ಟಿಕಲ್ ಪ್ಲಸ್ ಥಿಯರಿ. ಎಷ್ಟು ಥಿಯರಿಟಿಕಲ್ ಆಗಿ ಏನು ಕ್ಲಾಸಲ್ಲಿ ಕಲಿಸ್ತಾರೆ ಅದನ್ನೇ ಏನು ಎಕ್ಸ್ಪೀರಿಯನ್ಸ್ ಕೂಡ ಟ್ರೆಕ್ ಮಾಡಿಸ್ತಾರೆ, ಜಂಗಲಲ್ಲಿ ಕರ್ಕೊಂಡು ಹೋಗ್ತಾರೆ. ಪ್ರತಿಯೊಂದು ಮರಗಿಡಗಳನ್ನು, ಪ್ರಾಣಿ ಪಕ್ಷಿಗಳನ್ನು, ಕೀಟಗಳನ್ನು ಪ್ರತಿಯೊಂದನ್ನು ನಮಗೆ ಅದೇ ಆ ಪರಿಸರದಲ್ಲಿ ಅದನ್ನು ತೋರಿಸಿ ಅದ್ರ ಬಗ್ಗೆ ಅದರ ಬಯಾಲಜಿ ಏನಿದೆ, ಅದರ ಬಿಹೇವಿಯರ್ ಏನಿದೆ ಅದನ್ನು ಅಲ್ಲಿ ತೋರಿಸಿ ಕಲಿಸ್ತಾರೆ. ಹಾಗಾಗಿ ಈ ಏನು ಇಲಾಖೆಗೆ ಬಂದ ಮೇಲೆ ಅದರ ಸಂರಕ್ಷಣೆಯಲ್ಲಿ ನಾವೇನು ತೊಡ್ಕೋಬೇಕು ಅವೆಲ್ಲ ಏನು ವಿಷಯಗಳು ಬೇಕು ಆ ಎಲ್ಲ ಕಾಲೇಜುಗಳಲ್ಲಿ ಅದನ್ನು ನಮಗೆ ಕಲಿಸಿರ್ತಾರೆ. ಓಕೆ, ಹೌದಪ್ಪ, ನಾನು ಇಲಾಖೆಗೆ ಕೆಲಸ ಮಾಡಬೇಕು ಅಂತ ಇಲ್ಲ, ಆದರೆ ನಾನು ನನ್ನ ಸುತ್ತಮುತ್ತಲಿನ ಪರಿಸರವನ್ನು ಅಥವಾ ನನ್ನ ಸುತ್ತಮುತ್ತಲಿನ ಕಾಡನ್ನು ಅಥವಾ ಸಸ್ಯ ಮತ್ತು ಪ್ರಾಣಿ ಸಂಕುಲವನ್ನು ಅದರ ಜೊತೆ ಒಂದು ಹಾರ್ಮೋನಿ ಇಟ್ಕೋಬೇಕು ಅಂತ ಆಸೆ ಪಡೋರಿಗೆ ಏನಾದರೂ ಸ್ಮಾಲ್ ಟೈಮ್ ಕೋರ್ಸಸ್ ಅಥವಾ ಪ್ರಾಕ್ಟಿಕಲ್ ಟೀಚಿಂಗ್ ಏನಾದರೂ ಸಿಗಬಹುದಾ? ಡಿಗ್ರಿ ಅಲ್ಲದೆ ಡಿಪ್ಲೊಮಾ ಕೋರ್ಸ್ಗಳಿದೆ, ಇದೇ ಕಾಲೇಜುಗಳಲ್ಲಿ ಡಿಪ್ಲೊಮಾ ಕೋರ್ಸ್ಗಳನ್ನು ತಗೊಳ್ತಾ ಇದ್ದಾರೆ. ಅದಲ್ಲದೆ ಏನು ಇಲಾಖೆಗೆ ಸೇರೋದು ಒಂದು ಭಾಗವಾದರೆ ಅದರ ಹೊರತುಪಡಿಸಿ ಈ ರೀತಿಯ ಪರಿಸರದಲ್ಲಿ ಏನು ಆಸಕ್ತಿ ಇರೋ ಅಂಥವರಿಗೆ ಬೇರೆ ಬೇರೆ ಹುದ್ದೆಗಳಿದೆ. ನಾವು ಇಲಾಖೆ ಒಂದೇ ಅಲ್ಲ, ಬೇರೆ ಹುದ್ದೆಗಳಿದೆ, ಬೇರೆ ಅವಕಾಶಗಳಿದೆ, ವೃತ್ತಿ ಬೇರೆ ಬೇರೆ ಪ್ರೈವೇಟ್ ಫಾರ್ಮ್ಸಲ್ಲಿದೆ. ಈಗ ಪ್ಲಾಂಟೇಶನ್ ಮ್ಯಾನೇಜರ್ಸ್ ಅಂತ ಹೇಳಿ ಒಂದು ಈಗೇನು ಫಾರೆಸ್ಟ್ ಬೇಸ್ಡ್ ಇಂಡಸ್ಟ್ರಿ, ಅರಣ್ಯ ಉತ್ಪನ್ನಗಳ ಒಂದು ಏನು ಇಂಡಸ್ಟ್ರೀಸ್ ಇದೆ, ಕಾರ್ಖಾನೆಗಳಿದೆ, ಅಲ್ಲಿ ಕೆಲಸಕ್ಕೆ ವೃತ್ತಿಯನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಅದರ ಬಿಟ್ಟು ಈಗ ಕನ್ಸರ್ವೇಷನಿಸ್ಟ್, ನನಗೆ ಯಾವುದೋ ಒಂದು ಮರ ಇಷ್ಟ ಅಥವಾ ಇನ್ಯಾವುದೋ ನನಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಅಥವಾ ಈಗ ನಾವು ನೋಡ್ತೀವಿ ಹುಲಿಗಳ ಬಗ್ಗೆ, ಆನೆಗಳ ಬಗ್ಗೆ, ಇದ್ರ ಬಗ್ಗೆ ನನಗೆ ಆಸಕ್ತಿ ಇದೆ, ಅದರ ಸಂರಕ್ಷಣೆ ಮಾಡಬೇಕು ಅನ್ನೋರಿಗೆ, ಆಸಕ್ತಿ ಇರೋರಿಗೆ ಅದನ್ನು ತಿಳ್ಕೊಂಡು ಅದು ಸಂರಕ್ಷಣೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಓಕೆ, ಈಗ ನೇಟಿವಿಟಿ ಅನ್ನುವಂಥದ್ದು ಸ್ಥಳೀಯತೆ ಎಷ್ಟು ಮುಖ್ಯ ಆಗುತ್ತೆ ಅಂದರೆ, ನೀವು ಒಂದು ವಿಭಾಗದಲ್ಲಿದ್ದೀರಿ, ಆ ವಿಭಾಗದಲ್ಲಿ ಹುಟ್ಟಿ ಬೆಳೆದಿರ್ತೀರಿ, ಆ ಭಾಗದ ಕಾಡುಗಳು, ಆ ಭಾಗದ ಕಾಡು ಪ್ರಾಣಿಗಳು, ಅಲ್ಲಿನ ಸಸ್ಯ ಪ್ರಭೇದ ಅಥವಾ ಪ್ರಾಣಿ ಪ್ರಭೇದ, ಇದ್ರ ಬಗ್ಗೆ ನಿಮಗೆ ಆಸಕ್ತಿ ಜಾಸ್ತಿ ಇರುತ್ತೆ. ಸಪೋಸ್ ನೀವು ಡಿಪಾರ್ಟ್ಮೆಂಟಿಗೆ ಸೇರ್ಕೋತೀರಾ ಅಂತ ಅಂದ್ಕೊಂಡ್ರೆ, ಸೇರಿಕೊಂಡಾಗ ನಿಮ್ಮನ್ನು ಅದೇ ವಿಭಾಗದಲ್ಲಿ ಕೆಲಸ ಮಾಡೋ ಥರ ಇರುತ್ತೋ ಅಥವಾ ಬೇರೆ ವಿಭಾಗಕ್ಕೂ ಹೋಗಿ ಕೆಲಸ ಮಾಡುವಂಥ ಚಾನ್ಸಸ್ ಇರುತ್ತಾ? ಸ್ಟೇಟ್ ಸರ್ವಿಸಲ್ಲಿದ್ದರೆ ಎಲ್ಲಿ ನಾವು ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಕೆಲಸ ಮಾಡಬಹುದು. ಅಂದರೆ ಒಂದೇ ಕಾಡುಗಳ ರೀತಿ ಒಂದೇ ಥರ ಇದೆಯಾ? ಇಲ್ಲ, ಪ್ರತಿ ಜಿಲ್ಲೆಗೆ ನಮ್ಮ ಪ್ರತಿ ಊರಲ್ಲಿ ಬೇರೆ ಬೇರೆ ಕಾಡಿನ ಇದೆ, ಬೇರೆ ಕಾಂಪೋಸಿಷನ್ನೇ ಬೇರೆ ಇರುತ್ತೆ, ಫಾರೆಸ್ಟ್ ಟೈಪ್ಸೇ ಬೇರೆ ಇರುತ್ತೆ, ಅಲ್ಲಿರುವಂಥ ಪ್ರಾಣಿ ಪಕ್ಷಿಗಳು, ಸೂಕ್ಷ್ಮ ಜೀವಿಗಳೇ ಬೇರೆ ಇರುತ್ತೆ. ಹಾಗಾಗಿ ನಾವು ಒಂದೇ ರೀತಿಯ ಜೊತೆಗಲ್ಲಿ ನಾವು ದಿನ ಕೆಲಸ ಮಾಡುವಾಗಲೂ ಅದೇ ಕಾಡಲ್ಲಿದ್ದರೂ ಸಹಿತ ಆ ಚಾಲೆಂಜಸ್, ಅದಕ್ಕೆ ಸೊಲ್ಯೂಷನ್ಸ್, ಆ ಸ್ಟ್ರಾಟಜೀಸ್ ಬೇರೆಯಾಗೇ ಇರುತ್ತೆ. ಹಾಗಾಗಿ ಒಂದೇ ರೀತಿಯ ಕೆಲಸ ಎಲ್ಲಿ ಮಾಡಿದ್ರೂ ಸಹಿತ ಈ ಅರಣ್ಯದಲ್ಲಿ ಫಾರೆಸ್ಟ್ ಇಟ್ ಸೆಲ್ಫ್ ಇಸ್ ಏನು ಡೈನಾಮಿಕ್ ಸಬ್ಜೆಕ್ಟ್. ಹಾಗಾಗಿ ಒಂದೇ ಥರದ ಕೆಲಸ, ಇದಕ್ಕೆ ಒಂದೇ ಥರದ ಸಮಸ್ಯೆ, ಒಂದೇ ಥರದ ಸೊಲ್ಯೂಷನ್ ಅನ್ನೋದು ಇಲ್ವೇ ಇಲ್ಲ. ಓಕೆ, ಸೊ ಹಾಗಾಗಿ ಬದಲಾಗ್ತಾ ಇರುತ್ತೆ. ಬಟ್ ನೇಟಿವಿಟಿ ದಟ್ ಡಸ್ ಮೇಕ್ ಅ ಪಾಯಿಂಟ್.
ಆಗತ್ತೆ ನಮಗೆ ಕನೆಕ್ಟ್ ಆಗ್ಲಿಕ್ಕೆ ಸುಲಭ ಆಗುತ್ತೆ. ಹೊಸದಾಗಿ ಯಾವುದೋ ಒಂದು ಇದಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂದಾಗ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ನಾವು ಅಲ್ಲೇ ಹುಟ್ಟು ಬೆಳೆದವರು ಅದೇ ಭಾಗದವರು ಆದಾಗ ಸ್ವಲ್ಪ ನಮಗೆ ವೃತ್ತಿ ಅನ್ನೋದಕ್ಕಿಂತ ಇದು ನಮ್ಮ ಊರು, ನಮ್ಮ ಕಾಡು ಅನ್ನೋ ಒಂದು ಬಾಂಧವ್ಯ ಇರುತ್ತೆ. ಬೇರೆ ಕಡೆ ಹೋದಾಗ ಅಲ್ಲಿ ತಿಳ್ಕೊಂಡು ಅಲ್ಲಿಯ ಒಂದು ಪ್ರದೇಶಕ್ಕೆ ಬೇಕಾಗಿರುವಂಥ ಏನು ಸಂರಕ್ಷಣೆಯ ನಿಯಮ ಇದೆ ಅದನ್ನ ತಿಳ್ಕೊಂಡು ಮಾಡಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಈ ಪರೀಕ್ಷೆಗಳ ಬಗ್ಗೆ ಹೇಳಿದ್ರಿ, ಅಂದರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇರುವಂತಹ ಹುದ್ದೆಗಳಿಗೆ ಬರಬೇಕಂದ್ರೆ ಪರೀಕ್ಷೆಗಳ ಬಗ್ಗೆ ಅಂತ ಹೇಳಿದ್ರಿ. ಇದು ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ನಡೆಯುತ್ತೆ ಒಂದು ವರ್ಷದಲ್ಲಿ? UPSC ಏನು ಆಲ್ ಇಂಡಿಯಾ ಸರ್ವಿಸ್ ಏನಿದೆ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ಗೆ ಪ್ರತಿ ವರ್ಷವೂ ಬೇರೆ ಎಲ್ಲ ಸಿವಿಲ್ ಸರ್ವಿಸ್ಗೆ ಹೇಗೆ ನಾವು ಕಾಲ್ ಫಾರ್ ಆಗುತ್ತೆ ಅದೇ ಥರನೇ ಪರೀಕ್ಷೆಗಳು ನಡೀತಾ ಇರುತ್ತೆ. IAS, IPS, ಬೇರೆ ಆಲ್ ಇಂಡಿಯಾ ಸರ್ವಿಸ್ ಏನೇನು ಎಕ್ಸಾಮ್ಸ್ ಇದೆ ಆ ಥರ ಸತತವಾಗಿ 100-150 ಪೋಸ್ಟ್ಗಳು ಆಲ್ ಇಂಡಿಯಾ ಸರ್ವಿಸಲ್ಲಿ ಸತತವಾಗಿ ಅದನ್ನು ಪರೀಕ್ಷೆಗಳು ನಡೀತಾ ಇರುತ್ತೆ, ಕರೆದಿರ್ತಾರೆ. ಅದ್ರ ಹೊರತುಪಡಿಸಿ ಏನು ಸ್ಟೇಟ್ ಸರ್ವಿಸ್ ಇದೆ, ನಮ್ಮ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನು ಪರೀಕ್ಷೆಗಳು ಮಾಡ್ತಾ ಇದೆ, ಹುದ್ದೆಗಳ ವೇಕೆನ್ಸಿ ಅನುಗುಣವಾಗಿ ಅದನ್ನು ಪರೀಕ್ಷೆಗಳನ್ನ ಮಾಡ್ತಾರೆ. ಉಳಿದಂತೆ ಉಪವಲಯಾರಣ್ಯಾಧಿಕಾರಿ, ವಲಯಾರಣ್ಯಾಧಿಕಾರಿ, ಬೀಟ್ ಫಾರೆಸ್ಟರ್ಸ್ ಇವೆಲ್ಲ ಹುದ್ದೆಗಳಿಗೆ ವೇಕೆನ್ಸಿ ಆಧಾರದ ಮೇಲೆ ಪರೀಕ್ಷೆಗಳು ನಡೆಯುತ್ತೆ. ಅಂದ್ರೆ ಇಷ್ಟು ಹುದ್ದೆ ಖಾಲಿ ಆಗಿದೆ, ಇಷ್ಟು ಹುದ್ದೆಗಳನ್ನ ತುಂಬೋದಕ್ಕೆ ಪರೀಕ್ಷೆಗಳನ್ನು ಮಾಡ್ತಾರೆ ಅಂತ. ಅದರಲ್ಲಿ ಕ್ವಾಲಿಫಿಕೇಶನ್ಸ್ ನೀವು ಹೇಳಿದಾಗೆ ಒಂದು ಸೈನ್ಸ್ ಡಿಗ್ರಿ ಮತ್ತೆ ಇಷ್ಟು ಮಾರ್ಕ್ಸ್ ತಗೊಂಡಿರಬೇಕು, ಇಷ್ಟು ಅದಕ್ಕೆ ಅಂದರೆ ಪರ್ಸೆಂಟೇಜ್ ಆ ಥರದ್ದು ಏನಾದರೂ ಇದೆಯಾ? ಆ ಪರೀಕ್ಷೆಯಲ್ಲಿ ಆವಾಗಿನ ಕ್ಯಾಂಡಿಡೇಟ್ಸ್ ಯಾರು ಇದಾಗ್ತಾರೆ ಅದ್ರ ಮೇಲೆ ಕಟ್ ಆಫ್ಗಳು ಆಗುತ್ತೆ. ಅಲ್ಲಲ್ಲ, ಅವರ ಬೇಸಿಕ್ ಸೈನ್ಸ್ ಡಿಗ್ರಿನಲ್ಲಿ ಇಲ್ಲ ಆ ಥರದ್ದೇನು ಇಲ್ಲ, ಆ ಥರ ಆಗಿದ್ರೆ ಸಾಕು. ಅದಾದಮೇಲೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಇದೆ, ಈ ಎಂಟ್ರೆನ್ಸ್ ಎಕ್ಸಾಮ್ಸ್, ಈ RFO ಇರ್ಬೋದು, DRFO ಹುದ್ದೆಗಳಿಗೆ ಎಕ್ಸಾಮ್ ಬಿಟ್ಟು ಫಿಸಿಕಲ್ ಎಂಡ್ಯೂರೆನ್ಸ್, ಫಿಸಿಕಲ್ ಮೆಡಿಕಲ್ ಟೆಸ್ಟ್ ಇವೆಲ್ಲ ಆಗುತ್ತೆ. ಯಾಕಂದರೆ ಅರಣ್ಯದಲ್ಲಿ ಕೆಲಸ ಮಾಡುವಾಗ ಅಷ್ಟೇ ನಮ್ಮ ಫಿಸಿಕಲ್ ಫಿಟ್ನೆಸ್ಸು ಅಷ್ಟೇ ಮುಖ್ಯ. ಹಾಗಾಗಿ ಅವೆಲ್ಲ ಪರೀಕ್ಷೆಗಳು ಆಗುತ್ತೆ. ಅದೆಲ್ಲ ಸಿಲೆಕ್ಟ್ ಆದಮೇಲೆ ರಿಟರ್ನ್ಸ್ ಪ್ಲಸ್ ಫಿಸಿಕಲ್ ಎಕ್ಸಾಮ್ಸ್, ಫಿಸಿಕಲ್ ಎಂಡ್ಯೂರೆನ್ಸ್ ಅವೆಲ್ಲ ಆದಮೇಲೆ ಈ ಹುದ್ದೆಗಳಿಗೆ ಬರ್ಬೋದು. ಓಕೆ, ಈಗ ಸಾಮಾನ್ಯ ನೀವು ಹೇಳೋ ಹಾಗೆ ಒಂದು ಬೇಸಿಕ್ ಹುದ್ದೆಗೆ ಒಂದು SLC ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳು ಬಂದು ಸೇರ್ಕೋತಾರೆ ಅಂತಂದರೆ ಅವರು ತಮ್ಮ ಕೆರಿಯರ್ ಗ್ರೋತಲ್ಲಿ ತಮ್ಮ ಮುಂದಿನ ಪರೀಕ್ಷೆಗಳನ್ನು ಕಟ್ಟಿ ಮೇಲಿನ ಹುದ್ದೆಗೆ ಹೋಗಲಿಕ್ಕೆ ಅವಕಾಶ ಇರುತ್ತಾ? ಇದೆ. ಅವರು ಕ್ವಾಲಿಫಿಕೇಶನ್ಸ್ ಜಾಸ್ತಿ ಇದೆ ಅಂದರೆ ಬೇರೆ ಬೇರೆ ಹುದ್ದೆಗಳಿಗೆ ಪರೀಕ್ಷೆಗಳನ್ನು, ಕಾಂಪಿಟೇಟಿವ್ ಎಕ್ಸಾಮ್ ಏನಿದೆ ಪರೀಕ್ಷೆಗಳನ್ನು ಪಾಸ್ ಮಾಡಿಕೊಂಡು ಹೋಗ್ಬೋದು, ಮಾಡ್ಬೋದು. ಓಕೆ, ಅದೇ ರೀತಿಯಲ್ಲಿ ಸರ್ವಿಸಲ್ಲಿ ಇದ್ರೂ ಸಹಿತ ಅವ್ರಿಗೆ ಪ್ರಮೋಷನ್ಸ್ಗಳು ಸಿಗುತ್ತೆ. ಹುದ್ದೆಗಳು 1 ಅಥವಾ 2 ಏನು ಇದು ಇದೆ, ಡಿಪೆಂಡಿಂಗ್ ಆನ್ ಅವರ ಸೀನಿಯಾರಿಟಿ ಬೇಸಿಸ್ ಮೇಲೆ ಆ್ಯಂಡ್ ವೇಕೆನ್ಸಿ ಆಗುತ್ತೆ, ಮೇಲಿನ ಹುದ್ದೆಗಳಿಗೂ ಹೋಗ್ಬೋದು. ಇದು ಒಂದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಹುದ್ದೆಗಳಾಯಿತು. ಈ ಒಂದು ಕೋರ್ಸನ್ನು ಮಾಡಿದಂಥವ್ರಿಗೆ, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಕೋರ್ಸ್ಗಳನ್ನ ಮಾಡಿದಂಥವ್ರಿಗೆ ಹೊರಗಡೆ ಏನೆಲ್ಲ ಕೆರಿಯರ್ ಆಪ್ಷನ್ಸ್ ಇದೆ ಮೇಡಮ್? ಪ್ರೈವೇಟ್ ಇಂಡಸ್ಟ್ರಿಗಳಿದೆ, ಇನ್ ಫಾರೆಸ್ಟ್ ಬೇಸ್ಡ್ ಇಂಡಸ್ಟ್ರೀಸ್ ಇದೆ, ಪೇಪರ್ ಮಿಲ್ಸ್ಗಳಿದ್ದಾವೆ, ಪ್ಲೈವುಡ್ ಇಂಡಸ್ಟ್ರೀಸ್ ಇದೆ, ಫರ್ಟಿಲೈಸರ್ಸ್ ಇಂಡಸ್ಟ್ರೀಸ್ ಇದೆ, ಪೆಸ್ಟಿಸೈಡ್ ಇಂಡಸ್ಟ್ರೀಸ್ ಇದೆ. ಇದೆಲ್ಲ ಇಂಡಸ್ಟ್ರಿಗಳಲ್ಲಿ ಅವರಿಗೆ ಅವಕಾಶಗಳಿದೆ. ಅದನ್ನು ಹೊರತುಪಡಿಸಿ ಬೇರೆ ದೇಶಗಳಲ್ಲಿ ಸ್ಪೆಸಿಫಿಕ್ ಆಗಿ ಡೆಂಡ್ರಾಲಜಿಸ್ಟ್, ಸಿಲ್ವಿಕಲ್ಚರಿಸ್ಟ್, ಈ ಥರ ವೈಲ್ಡ್ ಲೈಫ್ ಕನ್ಸರ್ವೇಷನಿಸ್ಟ್ ಈ ಥರದ್ದು ಹುದ್ದೆಗಳಿದ್ದಾವೆ. ಅದರಲ್ಲಿ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೋದು. ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ನಾವು ನೋಡಬೇಕು ಅಂತ ಹೇಳಿದ್ರೆ ಈ ಪ್ರೈವೇಟ್ ಏನು ಫಾರೆಸ್ಟ್ ಬೇಸ್ಡ್ ಇಂಡಸ್ಟ್ರೀಸಲ್ಲಿ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೋದು. ಅದಲ್ಲದೆ ಏನು ಕನ್ಸಲ್ಟೆನ್ಸಿ, ವೈಲ್ಡ್ ಲೈಫ್ ಕನ್ಸಲ್ಟೆಂಟ್ಸು, ಕನ್ಸರ್ವೇಷನಿಸ್ಟು, ಜೊತೆಗೆ ಎನ್ವಿರಾನ್ಮೆಂಟಲ್ ಕನ್ಸಲ್ಟೆಂಟ್ಸ್ ಮಾಡ್ತಾರೆ. ಅಂದರೆ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಒಂದು ಸುಸ್ಥಿರ ನಿರ್ವಹಣೆ, ಅವರ ಇಂಡಸ್ಟ್ರಿ ಹೇಗೆ ಪರಿಸರದೊಂದಿಗೆ ಸುಸ್ಥಿರವಾಗಿ ನಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಅವ್ರಿಗೆ ಕನ್ಸಲ್ಟೆನ್ಸೀಸ್ನ ಕೊಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೋದು. ಅದರ ಜೊತೆಯಲ್ಲಿ ಸ್ಪೆಸಿಫಿಕ್ ಆಗಿ ಫೋಟೋಗ್ರಫಿ, ವೈಲ್ಡ್ ಲೈಫ್ ಫೋಟೋಗ್ರಫಿ ಹಾಬಿಯಾಗಿಯೂ ತಗೋತಾರೆ. ಜೊತೆಯಲ್ಲಿ ಏನು ಕೆಲವು ಬೆರಳೆಣಿಕೆಯಷ್ಟು ಜನ ಅದನ್ನು ಪ್ರೊಫೆಷನ್ ಆಗಿ ಕೂಡ ಮಾಡ್ತಾ ಇರೋರು ಇದ್ದಾರೆ. ಈಗ ನೀವು ಕೆಲವಷ್ಟು ಫೀಲ್ಡ್ಗಳ ಹೆಸರುಗಳನ್ನು ಹೇಳಿದ್ರಿ, ಬಹುಶಃ ಜನಸಾಮಾನ್ಯರು ಫಸ್ಟ್ ಟೈಮ್ ಕೇಳ್ತಿರ್ತಾರೆ. ಅವುಗಳ ಬಗ್ಗೆ ಒಂದು ಶಾರ್ಟ್ ಆಗಿ ಇಂಟ್ರೊಡಕ್ಷನ್ ಕೊಡ್ಬೋದಾ? ಈಗ ಮರಗಳ ಬಗ್ಗೆ ತಿಳ್ಕೊಂಡು ಈ ಮರ ಈ ಥರ ಉಪಯೋಗಕ್ಕೆ ಬರುತ್ತೆ,
ಈ ಮರಗಳನ್ನು ಕೆಲವು ಮರ ಏನಿದೆ ಅವೆನ್ಯೂ ಟ್ರೀಸ್ ನಾವು ರೋಡ್ ಸೈಡಲ್ಲಿ ನೆಡ್ಬೋದು. ಒಂದಷ್ಟು ಮರಗಳು ಟಿಂಬರ್ ಉಪಯೋಗ ಬರುತ್ತೆ, ಹಾರ್ಡ್ವುಡ್ ಇದೆ, ಇದರಿಂದ ಫರ್ನಿಚರ್ಸ್ ಮಾಡ್ಬೋದು, ಈ ಥರದ್ದು ಒಂದು ಉಪಯೋಗ ಇದೆ. ಕೆಲವಷ್ಟು ಮರಗಳಿಂದ ಹಣ್ಣಿನ ಉಪಯೋಗ ಇದೆ, ಕೆಲವಷ್ಟು ಮರಗಳ ಬೀಜಗಳಿಂದ ಆಯಿಲ್ಸ್ ಸಿಗುತ್ತೆ. ಈ ಥರ ಸ್ಪೆಸಿಫಿಕ್ ಆಗಿ ಮರಗಳ ಬಗ್ಗೆ ಏನು ಅಧ್ಯಯನ ಮಾಡ್ತಾರೆ ಅವರಿಗೆ ಡೆಂಡ್ರಾಲಜಿಸ್ಟ್ ಅಂತ ಹೇಳ್ತಾರೆ. ಮರಗಳ ಬೆಳವಣಿಗೆ, ಅದರ ಮ್ಯಾನೇಜ್ಮೆಂಟ್, ಅರಣ್ಯದ ಒಂದು ಮ್ಯಾನೇಜ್ಮೆಂಟ್, ಅದರ ಗ್ರೋತ್, ಅದರ ಏನು ನಾವು ಸಂರಕ್ಷಣೆ ಮಾಡುವಂಥದ್ದು, ಈ ಥರದ್ದೇನಿದೆ ಇದಕ್ಕೆ ಸಿಲ್ವಿಕಲ್ಚರಿಸ್ಟ್ ಅಂತ ಹೇಳ್ತಾರೆ. ಹಾಗೆ ಇದರ ಒಂದು ಪ್ಲಾಂಟ್ ಬ್ರೀಡರ್ಸ್ ಇದ್ದಾರೆ, ಅಂದರೆ ಬೇರೆ ಬೇರೆ ತಳಿಯ ಏನು ವೈಲ್ಡ್ ವೆರೈಟೀಸ್ ಇದೆ ಅದನ್ನು ಬ್ರೀಡಿಂಗ್ ಮಾಡ್ತಾರೆ, ಅದು ಪ್ಲಾಂಟ್ ಬ್ರೀಡರ್ಸ್ ಇದ್ದಾರೆ. ನರ್ಸರಿಗಳನ್ನು ಮಾಡೋರಿದ್ದಾರೆ, ಅರಣ್ಯ ನರ್ಸರಿಗಳನ್ನು ಮಾಡಿ ಗಿಡಗಳನ್ನು ಬೆಳೆಸಿ ರೈತರಿಗೆ ಕೊಡುವಂಥ ವೃತ್ತಿಯನ್ನು ಮಾಡ್ಕೊಂಡವ್ರು ಇದ್ದಾರೆ. ಇದು ಸಾಕಷ್ಟು ಇಲಾಖೆಯ ಹೊರತುಪಡಿಸಿ ಇರುವಂಥ ಒಂದು ಅವಕಾಶಗಳು. ನಾವು ಸಾಮಾನ್ಯ ಒಂದು ಇದರಲ್ಲಿ ತುಂಬ ಕೋರ್ ಆಗಿರುವಂತಹ ಸ್ಟಡಿ ಮಾಡೋರನ್ನ ನೋಡ್ತೇವೆ. ಒಂದು ಪ್ರಾಣಿ ಅಥವಾ ಒಂದು ಪ್ರಭೇದ, ಅದ್ರ ಬಗ್ಗೆ ವರ್ಷಾನುಗಟ್ಟಲೆ ಅವ್ರು ರಿಸರ್ಚ್ ಮಾಡಿ ಅದರಲ್ಲಿ ರಿಸರ್ಚ್ ಸೈಂಟಿಸ್ಟಾಗಿ ಮುಂದುವರಿತಾರೆ. ಈ ರೀತಿಯಾದಂತಹ ಕೋರ್ಸ್ಗಳನ್ನ ಮಾಡೋಂಥವ್ರಿಗೆ, ಈ ರೀತಿಯಾದಂಥ ರಿಸರ್ಚ್ ಮಾಡ್ತಿರುವಂಥವರಿಗೆ ಸರ್ಕಾರದ ವತಿಯಿಂದಾಗಲಿ ಅಥವಾ ಸರ್ಕಾರದ ಹೊರತಾಗಿ ಏನು ಉದ್ಯೋಗ ಅವಕಾಶ ಇದೆ? ರಿಸರ್ಚ್ ಸೈಂಟಿಸ್ಟ್ ಆಗಿ ಅವರು ಈಗ ಏನು ನಾವು ಯೂನಿವರ್ಸಿಟೀಸ್ ಹೇಳಿದ್ವಿ, ಇಲ್ಲೇ ಇದೆ ಯೂನಿವರ್ಸಿಟಿಲೇ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶಗಳಿದೆ. ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗಿ ಮಾಡ್ಬೋದು, ರಿಸರ್ಚ್ ಅಸಿಸ್ಟೆಂಟ್ಸ್ ಆಗಿ ಮಾಡ್ಬೋದು, ಪ್ರೊಜೆಕ್ಟ್ಸ್ನ ಹ್ಯಾಂಡ್ಲ್ ಮಾಡಿ ಅವರು ಇವೆಲ್ಲ ಏನು ಸ್ಪೆಸಿಫಿಕ್ ಆಗಿ ಒಂದು ಪ್ರಾಣಿನೋ, ಒಂದು ಪಕ್ಷಿನೋ, ಒಂದು ಮರಗಳು ಇಂಥದ್ರ ಬಗ್ಗೆ ಅಥವಾ ಒಂದು ಆವಾಸ ಸ್ಥಾನ, ಹ್ಯಾಬಿಟ್ಯಾಟ್ ಅಂತ ಏನು ಹೇಳ್ತೀವಿ, ಇದ್ರ ಬಗ್ಗೆನೇ ಸ್ಟಡಿ ಮಾಡಲಿಕ್ಕೆ ಅಥವಾ ಇದ್ರ ಬಗ್ಗೆನೇ ರಿಸರ್ಚ್ ಅಧ್ಯಯನ ಮಾಡಲಿಕ್ಕೆ, ಸಂಶೋಧನೆ ಮಾಡಲಿಕ್ಕೆ ಅವಕಾಶಗಳಿದೆ. ಇದನ್ನು ಹೊರತುಪಡಿಸಿ NGOಗಳಿದೆ. NGOಗಳು ಇದ್ರ ಬಗ್ಗೆನೇ ಕೆಲಸ ಮಾಡ್ತಿರೋವಂಥ NGOಗಳಿದೆ. ಹುಲಿಗಳ ಮೇಲೇ ಅಧ್ಯಯನ ಮಾಡ್ತಿರೋವಂಥ ಸಾಕಷ್ಟು NGOಗಳಿದೆ. ಆವಾಸ ಸ್ಥಾನಗಳ ಬಗ್ಗೆ ನಾವು ಹ್ಯಾಬಿಟ್ಯಾಟ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ನ್ಯಾಷನಲ್ ಪಾರ್ಕ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಅಧ್ಯಯನ ಮಾಡ್ತಿರೋವಂಥ NGOಗಳಿದೆ. ಇಲ್ಲಿ ಕೆಲಸ ಮಾಡ್ಬೋದು. ಜೊತೆಯಲ್ಲಿ ಇವೆಲ್ಲವನ್ನ ನಾವು ಮಕ್ಕಳಿಗೆ, ಸಾರ್ವಜನಿಕರಿಗೆ ತಿಳಿಸ್ಕೊಡ್ಲಿಕ್ಕೆ ಅಂತ ಅವೇರ್ನೆಸ್ ಮಾಡ್ತಿರೋವಂಥ ಲೈಕ್ ಸ್ಟೂಡೆಂಟ್ ಎಜುಕೇಷನ್ನು ಆ ಥರ ಮಾಡ್ತಿರೋವಂಥ NGOಗಳಿದೆ, ಅಲ್ಲಿ ಸೇರ್ಕೋಬೋದು. ಇವೆಲ್ಲ ಅವಕಾಶಗಳಿದ್ದಾವೆ. ಓಕೆ. ಈಗ ಸಾಮಾನ್ಯ ನಮ್ಮ ಜನಕ್ಕೆ ಅಥವಾ ಪಟ್ಟಣದಲ್ಲಿರುವಂಥ ಜನರಿಗೆ ಫಾರೆಸ್ಟ್ ಅಂತ ಅಂದರೆ ಬಹುಶಃ ಕಾಡು ಮತ್ತು ಕಾಡು ಪ್ರಾಣಿ ಅಂತಂದರೆ ಜನರಿಗೆ, ಮಕ್ಕಳಿಗೆ ಅರ್ಥ ಆಗೋದು ಒಂದು ಝೂ ಮಾತ್ರ. ಆ ಝೂಗಳನ್ನು ಹ್ಯಾಂಡಲ್ ಮಾಡೋರು ಕೂಡ ಈ ಇಲಾಖೆಯಿಂದನೇ ಬರ್ತಾರಾ? ಹೌದು, ಈ ಇಲಾಖೆಯಿಂದಾನೇ ಬರ್ತಾರೆ. ಝೂ ಒನ್ ಆಫ್ ದ ಕನ್ಸರ್ವೇಷನ್ ಮೆಷರ್ಸ್, ಎಕ್ಸಿಕ್ಯೂಟಿವ್ ಕನ್ಸರ್ವೇಷನ್ ಏನಂತ ಹೇಳ್ತೀವಿ ನಾವು, ಒನ್ ಆಫ್ ದ ಕನ್ಸರ್ವೇಷನ್ ಮೆಷರ್. ನಾವೇನು ಕನ್ಸರ್ವೇಷನಲ್ಲಿ ಇನ್ಸಿಟ್ಯೂ ಕನ್ಸರ್ವೇಷನ್, ಎಕ್ಸಿಕ್ಯೂಟಿವ್ ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಅದರ ಮೂಲ ಸ್ಥಾನದಿಂದ ಹೊರಗಡೆ ಇಟ್ಟು ಅದನ್ನು ಅಲ್ಲಿ ಒಂದು ಸಂರಕ್ಷಣೆ ಮಾಡುವಂಥ ಏನು ವಿಧಾನ ಇದೆ, ಅದು ಒಂದು ವಿಧಾನ. ಅದು ಇನ್ಕ್ಲೂಡಿಂಗ್ ಅವೇರ್ನೆಸ್ಗೆ, ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ಗೆ, ಎಲ್ಲದಕ್ಕೂ ಅಂತ ಆಗೋವಂಥ ಒಂದು ಝೂ. ಬಟ್ ಅದನ್ನ ಮ್ಯಾನೇಜ್ ಮಾಡೋರು ಕೂಡ ಈ ಇಲಾಖೆಯಿಂದನೇ ಇರ್ತಾರೆ. ಜೊತೆಗೆ ಆನಿಮಲ್ ಹ್ಯಾಂಡ್ಲರ್ಸ್ ಇರ್ತಾರೆ. ಈಗ ವೆಟರ್ನರಿ ಡಾಕ್ಟರ್ಸ್ ಇದ್ದಾರೆ. ಈಗ ನಾವೇನು ಬರೀ ಫಾರೆಸ್ಟ್ರಿ ಗ್ರಾಜುಯೇಟ್ಸ್ ಅಥವಾ ಬೇರೆ ಸೈನ್ಸ್ ಗ್ರಾಜುಯೇಟ್ಸ್ ಅಷ್ಟೇನೆ ಇಲಾಖೆಗೆ ಬರಬೇಕು ಅಂತಿಲ್ಲ. ವೆಟರ್ನರಿ ಗ್ರಾಜುಯೇಟ್ಸ್ ಇದ್ದಾರೆ, ವೆಟರ್ನರಿ ಡಾಕ್ಟರ್ಸ್ ಇದ್ದಾರೆ, ಅವರು ಕೂಡ ಈ ಎಲ್ಲ ಹುದ್ದೆಗಳಿಗೆ ಬರ್ಬೋದು. ಈ ಝೂ ಅಲ್ಲಿ ಕೆಲಸ ಮಾಡುವಂಥ ಡಾಕ್ಟರ್ಸ್ ಕೂಡ ವೆಟರ್ನರಿ ಡಾಕ್ಟರ್ಸ್ ಇದ್ದಾರೆ. ಒಂದೊಂದು ಸ್ಪೆಸಿಫಿಕ್ ಪಕ್ಷಿಗಳನ್ನು, ಮ್ಯಾಮಲ್ಸ್ನ ಅದ್ರ ಬಗ್ಗೆನೇ ಒಂದು ಸಂಶೋಧನೆ ಮಾಡಿ ಅದನ್ನು ಟ್ರೀಟ್ ಮಾಡಲಿಕ್ಕೆ, ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಅಂತ ಇರುವಂಥ ಹುದ್ದೆಗಳಿದೆ. ಈಗ ಸಾಮಾನ್ಯವಾಗಿ ಪರೀಕ್ಷೆಗಳನ್ನು ಪಾಸಾಗಿ ಇಲಾಖೆಗೆ ಬರುವಂಥ ವಿದ್ಯಾರ್ಥಿಗಳಿಗೆ ಅವರದೇ ಆದಂಥ ಮತ್ತು ತರಬೇತಿಯನ್ನು ನೀವು ಕೊಡ್ತೀರಿ. ಹೇಗಿರುತ್ತೆ ಆ ತರಬೇತಿನಲ್ಲಿ ಏನೆಲ್ಲ ಇನ್ಕ್ಲೂಡೆಡ್ ಇರುತ್ತೆ? ಇಲಾಖೆಯ ಪರೀಕ್ಷೆಗಳ ಪಾಸ್ ಆದಮೇಲೆ ಬೇರೆ ಬೇರೆ, ಈಗ ನಮ್ಮ ಸ್ಟೇಟಲ್ಲೂ ಟ್ರೈನಿಂಗ್ ಸೆಂಟರ್ಸ್ ಇದೆ. ಅದ್ರ ಹೊರತುಪಡಿಸಿ ಬೇರೆ ರಾಜ್ಯಗಳಿಗೂ ಟ್ರೈನಿಂಗಿಗೆ ಕೊಯಂಬತ್ತೂರ್ ಇದೆ, ಡೆಹ್ರಾಡೂನಲ್ಲಿದೆ. ಈ ಎಲ್ಲ ಟ್ರೈನಿಂಗ್ ಸೆಂಟರಲ್ಲಿ 1.5 ವರ್ಷ ವೃತ್ತಿ ತರಬೇತಿಯನ್ನು ಕೊಡ್ತಾರೆ. ಈ ವೃತ್ತಿ ತರಬೇತಿಯಲ್ಲಿ ನಾವು ಇಲಾಖೆಗೆ ಬಂದ ಮೇಲೆ ಯಾವ ರೀತಿಯ ಎಲ್ಲ ಕೆಲಸಗಳನ್ನು ನಿರ್ವಹಿಸಬೇಕಾಗಿರುತ್ತೋ ಅವೆಲ್ಲ ಕೆಲಸಗಳನ್ನು, ಆ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು, ಫೀಲ್ಡ್ ನಾಲೆಜ್ ಏನಿದೆ, ಪ್ರಾಕ್ಟಿಕಲ್ ನಾಲೆಜನ್ನು ನಮಗೆ ವೃತ್ತಿ ತರಬೇತಿಯಲ್ಲಿ ಕೊಡ್ತಾರೆ. ಇದರಲ್ಲಿ ನಾವು ನರ್ಸರಿಯನ್ನು ಮಾಡೋದ್ರಿಂದ ಹಿಡಿದ್ಬೋದು, ಮಡಿಯನ್ನು ಮಾಡಬೇಕು, ಬೀಜಗಳನ್ನು ಹಾಕೋದು, ನರ್ಸರಿ ಗಿಡಗಳನ್ನು ಮಾಡೋದು, ಹಾಗೆ ಗಿಡಗಳನ್ನು ನೆಡೋದು, ಅದ್ರ ಜೊತೆಯಲ್ಲಿ ಸರ್ವೆ ಮಾಡೋದು,
ಮತ್ತು ಯಾವುದಾದ್ರೂ ಮರ ಕಡತಲೆ ಆದರೆ ಯಾವ ರೀತಿಯಲ್ಲಿ ಒಬ್ಬ ಕಳ್ಳನನ್ನು ಹಿಡಿಯೋದು ಹೇಗೆ, ಇದನ್ನು ಮುಂದಿನ ಕಾನೂನು ಕ್ರಮ ಹೇಗೆ ತಗೊಳ್ಳೋದು, ನ್ಯಾಯಾಲಯದಲ್ಲಿ ಅದನ್ನು ಹೇಗೆ ನಾವು ಶಿಕ್ಷೆ ಆಗೋ ರೀತಿಯಲ್ಲಿ ಹೇಗೆ ನಾವು ಚಾರ್ಜ್ ಶೀಟ್ ಹಾಕೋದು, ಈ ಎಲ್ಲ ತರಬೇತಿಗಳನ್ನು ಮಾಡಿರ್ತಾರೆ. ಅದನ್ನು ನಮಗೆ ಪ್ರಾಕ್ಟಿಕಲ್ ನಾಲೆಜ್ ಕೊಟ್ಟಿರ್ತಾರೆ. ಜೊತೆಯಲ್ಲಿ ಒಂದು ಇಡೀ ಸಮಗ್ರವಾದ ಒಂದು ಕಾಡನ್ನು ನಿರ್ವಹಣೆ ಮಾಡಬೇಕು ಅಂದರೆ ದೇರ್ ಕಮ್ಸ್ ಸಿಲ್ವಿಕಲ್ಚರ್ ಅಂತ ಹೇಳ್ತಾರೆ. ಸಿಲ್ವಿಕಲ್ಚರ್ ಅಂದರೆ ಒಂದು ಕಾಡನ್ನು, ಆ ಮರಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು, ಯಾವಾಗ ಆ ಮರವನ್ನು ಕಡಿತಲೆ ಮಾಡಬೇಕು, ಯಾವಾಗ ಮರ ಸೂಕ್ತ ಆ ಮರವನ್ನು ಕಡಿಬೇಕು ಅಂತ ಹೇಳಾದರೆ ಅದು ಯಾವ ಸಮಯಕ್ಕೆ ಅಥವಾ ಯಾವ ಏಜ್ ಕಡಿಬೇಕು, ರೊಟೇಷನ್ ಏಜ್ ಅಂತ ಹೇಳ್ತಾರೆ. ವರ್ಕಿಂಗ್ ಪ್ಲಾನ್ ಅಂತ ಒಂದಿರುತ್ತೆ, ಇಡೀ ನಮ್ಮ ಅರಣ್ಯವನ್ನು ನಿರ್ವಹಣೆ ಮಾಡುವಂಥದ್ದು ವರ್ಕಿಂಗ್ ಪ್ಲಾನ್. ಆ ವರ್ಕಿಂಗ್ ಪ್ಲಾನ್ ಆಧಾರದ ಮೇಲೆ 10 ವರ್ಷ ಈ ಕಾಡನ್ನು ನಾವು ಹೇಗೆ, ಈ ವಿಭಾಗದ ಕಾಡನ್ನು ನಾವು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಹೇಳಿರ್ತಾರೆ. ಆ ವರ್ಕಿಂಗ್ ಪ್ಲಾನ್ ತಯಾರಿಕೆ ಮಾಡೋದು ಹೇಗೆ, ಇವೆಲ್ಲವನ್ನ ಸಮಗ್ರವಾಗಿ ವೃತ್ತ ತರಬೇತಿಯಲ್ಲಿ ಕಲಿಸಿರ್ತಾರೆ. ಜೊತೆಯಲ್ಲಿ ಕಾಡಲ್ಲಿ ಹೋಗೋದು ಹೇಗೆ, ಟ್ರೆಕ್ಕಿಂಗ್ ಮಾಡೋದು ಹೇಗೆ, ನಾವು ಕಾಡಲ್ಲಿ ನಡೆದು ಹೋಗುವಾಗ ಏನನ್ನ ನೋಡಬೇಕು, ಏನನ್ನ ಗಮನಿಸಬೇಕು, ನಾವು ಗಮನಿಸಿದ್ರೆ ಮುಂದಿನ ಕ್ರಮ ಏನು ತಗೋಬೇಕು, ಇವೆಲ್ಲದೂ ಸಹಿತ ಈ ಒಂದು ತರಬೇತಿಯಲ್ಲಿ ಹೇಳಿರ್ತಾರೆ. ಬಹಳ ಮುಖ್ಯವಾದ ವಿಷಯ ನಾನು ಕೇಳೋದು ಬಿಟ್ಟೆ ಇಲ್ಲಿ, ಟೆಕ್ನಿಕಲ್ ಸೌಂಡ್ ಪರ್ಸನ್, ತಾಂತ್ರಿಕವಾಗಿ ಬಹಳ ಚೆನ್ನಾಗಿರೋ ವ್ಯಕ್ತಿಗಳಿಗೆ ಏನು ಅವಕಾಶ ಇದೆ? ಯಾಕಂದರೆ ಅರಣ್ಯ ಇಲಾಖೆ ಕೂಡ ಬಹಳಷ್ಟು ತಂತ್ರಜ್ಞಾನಗಳನ್ನು ಬಳಸ್ಕೊಳ್ತಾ ಇದೆ ಇವತ್ತಿನ ದಿನದಲ್ಲಿ, ಅವ್ರಿಗೇನು ಅವಕಾಶ ಇದೆ? ICT ವಿಂಗ್ ಅಂತ ಹೇಳಿ ಒಂದು ನಮ್ಮ ಇಲಾಖೆಯಲ್ಲಿದೆ. ಅದು ಅರಣ್ಯ ಭವನದಲ್ಲೂ ಸಹಿತ ಇದೆ. ಅದರ ಹೊರತುಪಡಿಸಿ ಎಲ್ಲ ವಿಭಾಗಗಳಲ್ಲಿ ಒಂದು ICT ವಿಂಗ್, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ವಿಂಗ್ ಅಂತ ಇದೆ. ಈಗ ನಾವು ಏನು ಅಧ್ಯಯನವನ್ನು ಮಾಡ್ತೀವಿ, ಬೆಂಕಿಯ ಒಂದು ಎಲ್ಲಿ ನಮಗೆ ಬೆಂಕಿ ಬಿದ್ದಾಗ ಅರಣ್ಯದಲ್ಲಿ ಒಂದು ಅಲರ್ಟ್ ಸಿಗುತ್ತೆ ನಮಗೆ. ಇದನ್ನ ಒಂದು ಸಾಫ್ಟ್ವೇರ್ ಮೂಲಕ ಅದನ್ನ ತಿಳಿಸುವಂತ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದಾರೆ. ಇದು ICT ವಿಂಗ್ ಇಂದ ಆಗಿರುವಂತದ್ದು. ಅದನ್ನ ಹೊರತುಪಡಿಸಿ ಮರವನ್ನ ಕಡತಲೆ ಮಾಡಬೇಕು ಅನ್ನುವಾಗ ಯಾವುದೋ ಒಂದು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಮರವನ್ನ ಕಡಿಬೇಕು, ಅವ್ರಿಗೆ ಪರ್ಮಿಷನ್ಸ್ ಕೊಡಬೇಕಾಗಿದೆ ಇಲಾಖೆಯಿಂದ ಆಕ್ಟ್ ಪ್ರಕಾರ. ಅದಕ್ಕೆ ಒಂದು ಆ್ಯಪ್ ಇದೆ, ಇ ಫೆಲ್ಲಿಂಗ್ ಅಂತ ಹೇಳಿ. ಈ ಮರವನ್ನ ಅವ್ರಿಗೆ ಸಾಗಾಟ ಮಾಡಬೇಕು, ಈ ಟ್ರಾನ್ಸಿಟ್ ಅಂತ ಹೇಳಿ ಒಂದು ಆ್ಯಪ್ ಇದೆ. ಅದರ ಜೊತೆಯಲ್ಲಿ ನಾವು ಅರಣ್ಯದಿಂದ ಏನು ಒಣ ಮರವನ್ನ ಕಟ್ ಮಾಡಿ ನಮ್ಮ ಡಿಪೋಗೆ ತರ್ತೀವಿ, ಟಿಂಬರ್ ಡಿಪೋಗೆ, ಆ ಡಿಪೋದಿಂದ ಸೇಲ್ ಮಾಡೋ ಅಂಥದ್ದಿದೆ. ಮೊದಲೆಲ್ಲ ನಾವು ಇಟ್ ವಾಸ್ ಓಪನ್ ಆಕ್ಷನ್, ಈಗ ಈ ಆಕ್ಷನ್ ಅಂತ ಒಂದು ಆ್ಯಪ್ ಇದೆ. ಇವೆಲ್ಲವನ್ನ ನಿರ್ವಹಣೆ ಮಾಡುವಂತ ಒಂದು ವಿಂಗ್ ICT ವಿಂಗ್. ಇದು ಎಲ್ಲ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಅರಣ್ಯ ನಿರ್ವಹಣೆ ಹೇಗೆ ಮಾಡಬೇಕು ಆ ಒಂದು ವಿಂಗ್ ಮಾಡ್ತಾ ಇದೆ. ಇದರಲ್ಲಿ ಸ್ಪೆಷಲೈಸ್ ಯಾರು ಏನೋ ಒಂದು ಇಂಟ್ರೆಸ್ಟ್ ಇದೆ ಅವ್ರು ಇದರಲ್ಲಿ ತೊಳ್ಕೊಬಹುದು. ಜೊತೆಗೆ DRFO ಇಂದ ಹಿಡಿದು RFO ಅಂದ್ರೆ ಉಪವಲಯಾರಣ್ಯಾಧಿಕಾರಿ, ವಲಯಾರಣ್ಯಾಧಿಕಾರಿ ಎಲ್ಲವೂ ಈ ಒಂದು ವಿಂಗಿಗೆ ಒಂದು ಉದ್ಯೋಗ ಅವಕಾಶ ಇದೆ ಅವರಿಗೆ. ಜೊತೆಯಲ್ಲಿ ನಾವು ಏನು ರಿಮೋಟ್ ಸೆನ್ಸಿಂಗ್ ಅಂತ ಹೇಳ್ತೀವಿ, ರಿಮೋಟ್ ಸೆನ್ಸಿಂಗ್ ಉಪಯೋಗಿಸ್ಕೊಂಡು ಇಲ್ಲಿ ನಾವು ಅರಣ್ಯ ಒತ್ತುವರಿ ಆಗುವಂಥದ್ದು, ಅರಣ್ಯದಲ್ಲಿ ಬೆಂಕಿ ಬೀಳುವಂಥದ್ದು, ಅರಣ್ಯ ಗಡಿ ಏನು ನಿರ್ವಹಣೆ ಮಾಡೋದು, ಇವೆಲ್ಲವೂ ನಮ್ಮ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿಯವರು ಮಾಡೋ ಏನಂತ ಇದೆ, ಅದರಲ್ಲೂ ಸಹಿತ ಈ ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊ. ಓಕೆ, ನೀವು ಇರುವಂಥ ವಿಭಾಗ ಏನಿದೆ ಅಥವಾ ವಲಯ ಏನಿದೆ ಅದು ನಿಮ್ಮ ಹೆಚ್ಚು ಕಮ್ಮಿ ನಿಮ್ಮ ಹುಟ್ಟೂರದು. ಹಾಗಾಗಿ ನಿಮಗೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಅಥವಾ ಆ ಕ್ಷೇತ್ರಕ್ಕೆ ಬರುವಂಥ ವಿದ್ಯಾರ್ಥಿಗಳಿಗೆ ಕಲಿಸುವಾಗ ನಿಮ್ಮ ಅನುಭವ ಹೇಗಿತ್ತು? ನಾನು ಅದೇ ಊರಿನ ಮಲೆನಾಡಲ್ಲಿ ಹುಟ್ಟು ಬೆಳೆದಂಥವಳು. ಅದೇ ಊರಿನಲ್ಲಿ ನಾನು ಡಿಗ್ರಿ ಸಹಿತ ಫಾರೆಸ್ಟ್ರಿಯನ್ನು ಮಾಡಿದೆ. ಹಾಗಾಗಿ ಈ ಒಂದು ವೃತ್ತಿಗೆ ಬರೋವಾಗ ನನಗೆ ವೃತ್ತಿ ಅಂತ ಅನಿಸ್ಲಿಲ್ಲ. ಯಾವಾಗಲೂ ಯಾವುದೋ ನನ್ನ ಊರಿನ ಕಾಡನ್ನು ನಾನು ನೋಡ್ಕೊಳ್ತಿದ್ದೇನೆ, ಇದು ನನ್ನ ಒಂದು ಕರ್ತವ್ಯ ಅಂತ ಅಷ್ಟು ಅನಿಸಿದೆ, ಬಿಟ್ಟರೆ ವೃತ್ತಿಯಾಗಿ ಕೆಲಸ ಮಾಡ್ತಿದ್ದೇನೆ ಅಂತ ಅನಿಸ್ಲಿಲ್ಲ. ಯಾವಾಗ ಆ ಬಿಲಾಂಗಿಂಗ್ನೆಸ್ ನಮಗೆ ಬರುತ್ತೆ, ಆಗ ಅರಣ್ಯವನ್ನ ನಾವು ಈ ಪರಿಸರವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ನಾವು ಯಾವಾಗ ವೃತ್ತಿಯಾಗಿ ಈ ಪರಿಸರವನ್ನು ಉಳಿಸ್ಕೋತೀವಿ ಅಂದಾಗ ಇಟ್ ವಿಲ್ ಬಿ ಜಸ್ಟ್ ಫಾರ್ ಮೈ ಸ್ಯಾಲ್ರಿ ಹಾಗಾಗುತ್ತೆ. ಇದು ನನ್ನ ಕಾಡು, ನನ್ನ ಅರಣ್ಯ, ಇಲ್ಲಿರುವಂಥ ಪ್ರಾಣಿ ಪಕ್ಷಿಗಳು ನನ್ನವು ಅಂತ ಅನಿಸ್ಕೊಂಡಾಗ ನನಗೆ ಇದರ ಬಗ್ಗೆ ಕಾಳಜಿ ಹೆಚ್ಚಾಗುತ್ತೆ. ಇದಕ್ಕಾಗಿ ನಾನೇನು ಮಾಡಬಹುದು, ಈ ವೃತ್ತಿಯನ್ನು ನಾನು ಅವಕ್ಕಾಗಿ ಹೇಗೆ ನಾನು ಉಪಯೋಗಿಸ್ಕೋಬೋದು ಅಂತ ಹೇಳಿ ನನಗೆ ಆಲೋಚನೆ ಬರುತ್ತೆ. ಆ ನಿಟ್ಟಿನಲ್ಲಿ ಆ ಊರಲ್ಲಿ ಹುಟ್ಟು ಬೆಳೆದಿದ್ದಕ್ಕಾಗಿ ನನಗೆ ಈ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಇನ್ನೂ ಸುಲಭ ಆಯಿತು. ಓಕೆ, ಒಂದು ವೃತ್ತಿಯನ್ನು ಆ್ಯಸ್ ಅ ಪ್ಯಾಷನ್ ಮಾಡಬೇಕು, ಒಂದು ಆಪ್ಷನ್ ಆಗಿ ಅಲ್ಲ ಅನ್ನುವಂಥ ಮಾತನ್ನು ಶ್ರೀಮತಿ ಹಿಮವತಿ ಭಟ್ ಅವರು ಹೇಳಿದರು. ACF ಯಲ್ಲಾಪುರ ವಿಭಾಗ. ಅವರ ಮಾತುಗಳಲ್ಲಿ ಬಹಳಷ್ಟು ಕೆರಿಯರ್ ಆಪ್ಷನ್ಗಳ ಬಗ್ಗೆ ಹೇಳಿದರು. ಈ ಕ್ಷೇತ್ರಕ್ಕೆ ಬರಬೇಕಂದ್ರೆ ಅರಣ್ಯ ಇಲಾಖೆಗೆ ಮತ್ತು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ವೃತ್ತಿಗಳಿಗೆ ಏನೆಲ್ಲ ಕೋರ್ಸ್ಗಳನ್ನ ಮಾಡಬೇಕು, ಯಾವ ರೀತಿಯಾಗಿ ನಿಮ್ಮ ತಯಾರಿಗಳಿರಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಆ ಎಲ್ಲ ವಿಚಾರಗಳನ್ನು ತೆಗೆದಿಟ್ಟುಕೊಂಡು ನಮ್ಮ ಈ ಅರಣ್ಯ ಇಲಾಖೆಗೆ, ಈ ಕ್ಷೇತ್ರಕ್ಕೆ ಬಹಳ ಉತ್ತಮವಾದಂಥ ಅಭ್ಯರ್ಥಿಗಳು ಬರಲಿ ಅಂತ ಆಶಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ.
ಮೇಡಮ್ ಧನ್ಯವಾದ. ನಮಸ್ತೆ.